ಇವತ್ತು ಬೆಳಿಗ್ಗೆ ನಮ್ಮಮ್ಮ ಹುಣಸೆ ಚಿಗುರು ತಗೊಂಡ್ ಬಂದು ಕೊಟ್ಟರು. ಅದಕ್ಕೋಸ್ಕರ ಇವತ್ತು ಹುಣಸೆ ಚಿಗುರಿನ ಸಾಂಬಾರು ಈ ಬೇಸಿಗೆ ಮುಗಿಯೋವರೆಗೂ ನಮ್ಮ ಕಡೆ ಇದು ತುಂಬಾ ಫೇಮಸ್ ಸಾಂಬಾರ್ ಅನ್ನೋದು. ತುಂಬಾ ಇಷ್ಟಪಟ್ಟು ತಿಂತೀವಿ ನಾವೆಲ್ಲರೂ. ಸ್ವಲ್ಪ ಹಸಿ ತೆಂಗಿನಕಾಯಿ, ತೊಗರಿಬೇಳೆ, ಹುಣಸೆ ಚಿಗುರು, ಒಂದೆರಡು ಬದನೆಕಾಯಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಸ್ವಲ್ಪ ಸಾಂಬಾರದ ಪುಡಿ ಇಷ್ಟ ಹಾಕ್ಬಿಟ್ಟು ಅರಿಶಿನದ ಪುಡಿ ಹಾಕ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ಕೊಬಿಟ್ರೆ ತುಂಬಾ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಅದನ್ನ ಮಸ್ಯ ಕೋಲಲ್ಲಿ ಮಸ್ತು ಒಗ್ಗರಣೆ ಕೊಟ್ರೆ ಎಕ್ಸಲೆಂಟ್ ಸಾಂಬಾರು. ಈ ತಂಪಾಗಿರುತ್ತೆ ಈ ಬೇಸಿಗೆಗೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹುಣಸೆ ಚಿಗುರಿನ ಸಾಂಬಾರು ಯಾವ ರೀತಿ ಇರುತ್ತೆ ಅಂತಂದು ನೀವು ತಿಂದು ನೋಡಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಂದೇ ಹೇಳ್ಬೋದು. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಸೊ ಹುಣಸೆ ಚಿಗುರಲ್ಲಿ ಸಾಂಬಾರ್ ಮಾಡ್ತೀರಾ ಅಂತ ನನ್ನನ್ನೇ ಕೇಳ್ತಾರೆ. ಸೊ ಹೌದು, ನಾವು ಅದು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದು ಫೇಮಸ್. ನಮ್ಮ ಕಡೆ ಹುಣಸೆ ಚಿಗುರು ಸಾಂಬಾರ್ ಅಂದ್ರೆ ತುಂಬಾ ಫೇಮಸ್. ಈಗ ಒಗ್ಗರಣೆ ಕೊಡ್ತಾ ಇದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತೆ ಇದು ಬ್ಯಾಡಗಿ ಗುಂಟೂರು ಮೆಣಸಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸೊ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ, ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು ಟೇಸ್ಟ್. ಈಗ ನೋಡಿ ಒಂದು 3 ವಿಸಲ್ ಕೂಗಿಸ್ಕೊಂಡೆ. ಹೊಸ ಕುಕ್ಕರ್ ಆಗಿರೋದ್ರಿಂದ 3 ವಿಸಲ್ಗೆ ತುಂಬಾ ಮೆತ್ತಗಾಗೋಗಿರುತ್ತೆ. ಒಂದ್ 2 ವಿಸಲ್ ಆದ್ರೆ ಸಾಕು. ಕೂಗಿಸ್ಕೊಂಡು ಈಗ ಅದು ಹೆಸರೆಲ್ಲ ಡಿವೈಡ್ ಮಾಡ್ಬಿಟ್ಟು ಈಗ ಮಸ್ಯ ಕೋಲಲ್ಲಿ ಮಸಿತಾ ಇದ್ದೀನಿ. ಈ ರೀತಿ ಮಸ್ಬಿಟ್ಟು ಒಗ್ಗರಣೆ ಹಾಕಿರೋದೆಲ್ಲ ಮಿಕ್ಸ್ ಮಾಡಿ ಸೊ ಒಂದು ಬೌಲ್ಗೆ ಹಾಕೊಂತ ಇದೀನಿ. ನೋಡಿ, ಬಿಸಿ ಬಿಸಿಯಾದ ಹುಳಿಯಾದ ಹುಣಸೆ ಚಿಗುರಿನ ಸಾಂಬಾರು ರೆಡಿ ಆಯ್ತು.